ಪೊಲೀಸ್ ಸಬ್ ಇನ್ಸ್ಪೆಕ್ಟರಲ್ಲಿ ಕೇಳಿರ್ತಕ್ಕಂತಹ ಬಹುಮುಖ್ಯವಾದಂತಹ ಪ್ರಶ್ನೆಗಳು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಡೆಂಗ್ಯೂದ ರೋಗದ ವಾಹಕ ಯಾವುದು? ಅಂದರೆ ಪ್ರತಿಯೊಂದು ರೋಗಕ್ಕೆ ಅದು ಒಂದು ವಾಹಕ ಇರುತ್ತೆ, ಅದರ ಮುಖಾಂತರ ಬರುತ್ತೆ. ಅದೇ ರೀತಿಯಾಗಿ ಈ ಡೆಂಗ್ಯೂ ಎನ್ನುವುದು ಸೊಳ್ಳೆಯಿಂದ ಬರುತ್ತೆ ಅನ್ನೋದು ಗೊತ್ತು. ಹಾಗಾದರೆ ಯಾವ ರೀತಿಯಾದ ಸೊಳ್ಳೆಗಳಿಂದ ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಆಪ್ಷನ್ಸ್ ನೋಡಿ, ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಏಡಿಸ್ ಸೊಳ್ಳೆ, ಕ್ಯುಲೆಕ್ಸ್ ಸೊಳ್ಳೆ, ಹೌಸ್ ಫ್ಲೈ ಅಂತ ಕೇಳಿದರೆ ಗೆಳೆಯರೆ ಈ ಡೆಂಗ್ಯೂ ರೋಗ ಎನ್ನುವಂಥದ್ದು ಏಡಿಸ್ ಸೊಳ್ಳೆಯಿಂದ ಬರುವಂಥದ್ದು. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಡೆಂಗ್ಯೂ ರೋಗ ಬರೋದು ಏಡಿಸ್ ಸೊಳ್ಳೆ. ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಸುಗಮ್ಯ ಭಾರತ ಯೋಜನೆ, ಸುಗಮ್ಯ ಭಾರತ ಅಭಿಯಾನ ಎನ್ನುವಂಥದ್ದು ಯಾವ ಸಚಿವಾಲಯ ಪ್ರಾರಂಭಿಸಿತೋ? ಸುಗಮ್ಯ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದಂತಹ ಸಚಿವಾಲಯ ಯಾವುದೋ? ನಮಗೆ ಸುಗಮ್ಯ ಅಂದರೆ ಗೊತ್ತಿರಬೇಕು, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗಳು, ಅಂಗವಿಕಲರಿಗೆ ಮಾಡಿರತಕ್ಕಂಥ ಒಂದು ಅಭಿಯಾನ. ಹಂಗಾದ್ರೆ ಅಂಗವಿಕಲರ ಬಗ್ಗೆ ಇರತಕ್ಕಂತಹ ಸಚಿವಾಲಯ ಯಾವುದು ಹೇಳಿ? ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಈ ಸುಗಮ್ಯ ಭಾರತ ಅಭಿಯಾನವನ್ನು ಪ್ರಾರಂಭಿಸಿತು. ನೆಕ್ಸ್ಟು ಗೆಳೆಯರೆ, ಸೈದ್ಧಾಂತಿಕವಾಗಿ ಯೂನಿವರ್ಸಲ್ ರಕ್ತ ಸ್ವೀಕರಿಸುವವರ, ಯೂನಿವರ್ಸಲ್ ಸಾರ್ವತ್ರಿಕ ರಕ್ತ ಸ್ವೀಕರಿಸುವ ಗುಂಪು ಯಾವುದು? ಅಂದರೆ ಎಲ್ಲ ಗ್ರೂಪ್ಗಳಿಂದ ಎ ಬಿ ಒ ಅಥವಾ ಎ ಬಿ ಇವೆಲ್ಲ ಗ್ರೂಪ್ಗಳಿಂದ ರಕ್ತವನ್ನು ಸ್ವೀಕರಿಸುವಂತಹ ಗ್ರೂಪ್ ಯಾವುದು ಅಂತ ಕೇಳಿದರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಎ ಬಿ ಬ್ಲಡ್ ಗ್ರೂಪ್. ಈ ಎ ಬಿ ಬ್ಲಡ್ ಗ್ರೂಪ್ ಎನ್ನುವುದು ಎಲ್ಲರಿಂದ ರಕ್ತವನ್ನು ಸ್ವೀಕರಿಸುತ್ತದೆ. ಹಾಗಾದರೆ ಯಾರಿಗೆ ಬೇಕಾದರೂ ಕೊಡುವಂತಹ ಅಂದರೆ ಸಾರ್ವತ್ರಿಕ ದಾನಿ ಅಂತ ಯಾವುದು ಕರಿತಾನೆ? ಓ ಬ್ಲಡ್ ಗ್ರೂಪ್. ಓ ಬ್ಲಡ್ ಗ್ರೂಪನ್ನು ನಾವು ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಎ ಬಿ ಬ್ಲಡ್ ಗ್ರೂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೇವೆ. ನೆಕ್ಸ್ಟು ನೋಡ್ರಿ ಗೆಳೆಯರೆ, ಓಝೋನ್ ಲೇಯರ್ ಪ್ರಧಾನವಾಗಿ ಎಲ್ಲಿ? ಈ ಪ್ರಶ್ನೆ ಪತ್ರಿಕೆ ಅಲ್ಲ, ಬೇರೆ ಪ್ರಶ್ನೆ ಪತ್ರಿಕೆಯಲ್ಲೂ ಸಮಿತಿ ಇದು ರಿಪೀಟೆಡ್ ಪ್ರಶ್ನೆ. ಓಝೋನ್ ಲೇಯರ್, ಓಝೋನು ಆಕ್ಸಿಜನ್ನಿಂದ ಮಾಡಲ್ಪಟ್ಟಿರುತ್ತದೆ. ಎಷ್ಟು? 3 ಪ್ರಮಾಣದ ಆಕ್ಸಿಜನ್, O3 ಅಂತ ಕರಿತೀವಿ ನಾವು. ಈ ಓಝೋನ್ ಲೇಯರ್ ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತದೆ? ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತವೆ? ನಮ್ಮ ವಾಯುಮಂಡಲದಲ್ಲಿ ಸ್ಪಿಯರ್ಗಳು, ಬೇರೆ ಬೇರೆ ಸ್ಪಿಯರ್ಗಳಿದ್ದಾವೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಐರೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಎಲ್ಲವೂ ಕಂಡುಬರ್ತವೆ. ಅಷ್ಟು ಲೇಯರ್ಗಳಲ್ಲಿ ಈ ಓಝೋನ್ ಲೇಯರ್ ಮೇನಾಗಿ ಎಲ್ಲಿ ಕಂಡುಬರುತ್ತದೆ? ಎಸ್ ಗೆಳೆಯರೆ, ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರ್, ವಾಯುಮಂಡಲ. ವಾಯುಮಂಡಲ ಸ್ಟ್ರಾಟೋಸ್ಪಿಯರ್ ಅಂತ ನೆನ್ಪಿಟ್ಕೊಳ್ಳಿ. ಓಝೋನ್ ಲೇಯರು ಈ ಸ್ಟ್ರಾಟೋಸ್ಪಿಯರಲ್ಲಿ ಕಂಡುಬರುತ್ತದೆ. ಗೆಳೆಯರೆ ಇನ್ನೊಂದು ಪ್ರಶ್ನೆ ನೋಡಿ, MP ಲ್ಯಾಡ್ಸ್ ಅಂತ. MP ಲ್ಯಾಡ್ಸ್ ಮುಖ್ಯವಾಗಿ ಸಂಬಂಧ ಹೊಂದಿದೆ. MP ಲ್ಯಾಡ್ಸ್ ಅಂದರೆ ಇಲ್ಲಿ ನೋಡಿ ಆಪ್ಷನ್ಸ್ ಇಲ್ಲೇ ಗೊತ್ತಾಗುತ್ತೆ. MP ಲ್ಯಾಡ್ಸ್, MP ಲ್ಯಾಡ್ಸ್ ಅಂದರೆ ಏನಿಲ್ಲ. ಇಲ್ಲಿ MP ಲ್ಯಾಡ್ಸ್ ಅಂದರೆ MPಗಳು ಅಂದರೆ ಯಾರಪ್ಪ? ನಮ್ಮ ಸಂಸದರು. ಇವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶಿಫಾರಸು ಮಾಡಲು ಸಂಸದರ ವಿಲೇವಾರಿಯಲ್ಲಿ ಲಭ್ಯವಿರುವಂತಹ ಹಣಕ್ಕೆ ನಾವು MP ಲ್ಯಾಡ್ಸ್ ಅಂತ ಕರಿತೀವಿ. MP ಲ್ಯಾಡ್ಸ್ ಅಂದರೆ ಯಾರು ತಮ್ಮ ಸಂಸದರು ತಮ್ಮ ಕ್ಷೇತ್ರದಲ್ಲಿ, ಅದು ಯಾವ ಕ್ಷೇತ್ರದಲ್ಲಿ ಅವರು ಸೆಲೆಕ್ಷನ್ ಆಗಿರ್ತಾರೋ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶಿಫಾರಸು ಮಾಡಲು ಅವರ ವಿಲೇವಾರಿಯಲ್ಲಿ ಲಭ್ಯವಿರ್ತಕ್ಕಂಥ ಹಣಕ್ಕೆ ನಾವು MP ಲ್ಯಾಡ್ಸ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆ ನಿಮಗಾಗಿ, ಕೆಳಗಿನವುಗಳಲ್ಲಿ ಕಾವೇರಿ ನದಿಯ ಉಪನದಿ ಎಲ್ಲ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು ಅಮರಾವತಿ, ಕಬಿನಿ, ಹೇಮಾವತಿ ಮತ್ತು ಪ್ರಣೀತಾ ಅಂತ ಕೊಟ್ಟಿದ್ದಾರೆ. ಗೆಳೆಯರೆ ಇಲ್ಲಿ ಕಾವೇರಿ ನದಿಯ ಉಪನದಿ ಯಾವುದಲ್ಲ? ಇಲ್ಲಿ 3 ನದಿಗಳು ಕಾವೇರಿ ನದಿಯ ಉಪನದಿಗಳು, ಇನ್ನೊಂದು ನದಿ ಇಲ್ಲಿ ಕಾವೇರಿ ನದಿಯ ಉಪನದಿ ಇಲ್ಲ. ಅದು ಯಾವುದು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.